ದೇವರು ನಿಮ್ಮನ್ನು ಉತ್ಸಾಹಪಡಿಸುವಂಥ ದೇವರು. ಆಮೇಲೆ ನಾವು ಚಿಕ್ಕ ಮಕ್ಕಳಾಗಿರಬೇಕಾದ್ರೆ ನೆನ್ಸು ನೋಡಿದ್ದೀರಾ? ಎಷ್ಟು ಜನಕ್ಕೆ ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾವು ನಾನೆಲ್ಲ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಸ್ಕೂಲಲ್ಲಿ ಏನಂತ ನರ್ಸರಿಯಲ್ಲೋ ಅಥವಾ ಪ್ರೈಮರಿ ಸ್ಕೂಲಲ್ಲಿ ಇರಬೇಕಾದ್ರೆ ಈ ಕಾಂಪಿಟೇಷನು, ಈ ಸಿಂಗಿಂಗ್ ಕಾಂಪಿಟೇಷನ್ ಇದೆಲ್ಲ ಇರಬೇಕಾದ್ರೆ ಎಷ್ಟೋ ಮಕ್ಕಳು ಚೆನ್ನಾಗೆಲ್ಲ ಹಾಡೋರು ಅಲ್ವಾ. ಬಟ್ ನಾವು ಏನೂ ಆಡ್ತಾ ಇರಲಿಲ್ಲ ಕೆಲವೊಂದು ಸಮಯದಲ್ಲಿ. ಆ ಮಕ್ಕಳೆಲ್ಲ ಜಾನಪದ ಗೀತೆ ಅಂತೆ ಏನನ್ನೆಲ್ಲ ಆಡಿ ತಕ್ಕತಯ್ಯಲ್ಲ ಆಡಿ, ನಾವು ಅಲ್ಲಿ ಏನಿಲ್ಲ, 1-2 ಲೈನ್ ಆಡಿ ನಮಗೆ ಭಯ ಆಗಿ ನಡಗಿ ಹೋಗಿ ಅಲ್ವಾ. ಆದರೆ ಮುಗಿದ ಮೇಲೆ ಪ್ರೈಸ್ ಯಾರಿಗೂ ಹೋಯ್ತೋ ಗೊತ್ತಿಲ್ಲ, ಪ್ರೈಸ್ ಬಗ್ಗೆ ಚಿಂತೆ ಇಲ್ಲ. ಆದರೆ ಹಿಂತಿರುಗಿ ಬರ್ಬೇಕಾದ್ರೆ ನಮ್ಮಪ್ಪ ಆಗಲಿ ನಮ್ಮಮ್ಮ ಆಗಲಿ, ನೀ ಸೂಪರಾಗಿ ಆಡಿದೆ ನೀನು, ಹೌದಲ್ವಾ? ಹೌದಾ? ನಾನು ಮರ್ಯಾದೆ ಹಾಳು ಮಾಡಿಟ್ಟಲ್ಲೋ ಅಂತ ಹೇಳಿದ್ರೆ ಹೇಳ್ರಿ ಬಂದು, ನೀನು ಆಡಿದಲ್ಲಿ ಕತ್ತೆ ಕಿರಿಸಿದಂಗೆ ಅಲ್ಲಿ ಹೇಳ್ರಿ. ನೀವೆಲ್ಲ ನೋಡಿದ್ರೆ ಫಸ್ಟ್ ನನಗೆ ಹಿಂಗೆ ಅಂದರು ಅಂದಂಗೆ, ಅಲ್ಲೆಲ್ಲೂಯ್ಯ ಏನಂತ ಹೇಳಿದರು? ಇಲ್ಲ, ನೀನು ಚೆನ್ನಾಗಿ ಆಡಿದೆ. ಆ ಟೀಚರ್ಗೆ ಹೊಟ್ಟೆ ಉರಿ ಅಲ್ವಾ. ಆ ಟೀಚರ್ ಬೇಕಂತ ಮನೇಲಿ ಬಂದು, ನೀವು ಮಾತ್ರ ಅಲ್ಲ, ನಿಮಗೆ ಗೊತ್ತಿರ್ತದೆ ನಿಮಗಿಂತ ಚೆನ್ನಾಗಿ ಆಡಿದ್ರಂತ. ಆದರೆ ನಿಮ್ಮ ಅಮ್ಮ ಹೇಳ್ತಿರ್ತಾರೆ, ಆ ಟೀಚರ್ ಯಾವಾಗ ನೋಡಿದ್ರು ಬೇಕಂತ ಇವನ್ನ ಟಾರ್ಗೆಟ್ ಮಾಡ್ತಾಳೆ, ಇವ್ನಿಗೆ ಬೇಕಂತಲೇ ಕೊಡೋದಿಲ್ಲ, ಇವನು ಎಷ್ಟು ಚೆನ್ನಾಗಿ ಹಾಡ್ದ ಇವನು ಅಲ್ವಾ, ಹೇಳ್ತಾರೆ ಅಲ್ವಾ. ಅದೇನೇ ರೀ ಈ ದಿನ ನಮ್ಮನ್ನು ಬಂದು ಸ್ಟೇಜಲ್ಲಿ ಹಾಡಂಗೆ ಮಾಡಿಬಿಡ್ತು. ಆವತ್ತು ಜಾನಪದ ಗೀತೆ ಆಡಿದವರೆಲ್ಲ ಎಲ್ಲೋದ್ರೂ ಗೊತ್ತಿಲ್ಲ, ಆದರೆ ನಾವು ಇನ್ನೂ ಆಡ್ತಾನೇ ಇದ್ದೀವಿ. ಕಾರಣ ಏನು ಗೊತ್ತಾ? ಯಾರು ನಮ್ಮನ್ನು ಬೆಳೆಸಿದ್ರು, ಯಾರು ನಮಗೆ ಜೀವ ಕೊಟ್ಟರೋ ಅವರು ನಮ್ಮನ್ನ ಬಿಟ್ಕೊಡ್ಲಿಲ್ಲ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ? ನಿಮ್ಮ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ಬಿಟ್ಕೊಡೋದಿಲ್ಲ. ಆ ಸಿಂಹದ ಹುಟ್ಟಿರುವಂಥದ್ದು ನೀನು ಸಿಂಹನೇ. ಹಲ್ಲೆಲೂಯಾ. ಆತನು ಜಯ ಹೊಂದಿದ್ದಾನೆಂದರೆ ಆತನಲ್ಲಿರುವಂಥ ನಿನ್ನ ಜೀವಿತದಲ್ಲೂ ಎಲ್ಲವೂ ಜಯವಾಗಿರ್ತದೆ. ವಾಟ್ ಯು ನೀಡ್ ಟು ಡೂ, ಎಲ್ಲ ನಿರಾಶೆಗಳನ್ನು ಮರೀರಿ. ಒಂದು ಬೆಳಗಿನ ಸಮಯದಲ್ಲಿ ಸಾಕು ದೇವರೇ, ಅಪ್ಪ ನಾನು ಇನ್ನೂ ಆ ಸೈತಾನನ ಸುಳ್ಳುಗಳನ್ನು ನಾನು ನಂಬೋದಿಲ್ಲ. ಅಪ್ಪ ಇನ್ನೂ ನನ್ನ ಬಲಹೀನತೆಗಳಲ್ಲಿ ಹೌದು ನಾನು ಅಯೋಗ್ಯನೇ, ಆದರೆ ಅದನ್ನೇ ನಾನು ನೋಡೋದಿಲ್ಲ. ನಿನ್ನೊಳಗಿರುವಂಥ ಆ ಬಲವನ್ನು ನಾನು ನೋಡ್ತೇನೆ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ನಾನು ಒಂದು ಬಂಜೆ ಆಗಿರ್ಬೋದು, ನನ್ನ ಜೀವಿತದಲ್ಲಿ ನಾನು ಕೈಯಲ್ಲಿ ಆಗದೇ ಇರುವಂಥ ಒಂದು ವ್ಯಕ್ತಿ ಆಗಿರ್ಬೋದು, ಜನರನ್ನು ನೋಡಿ ಇವನ ಜೀವನ ಇಷ್ಟೇ ಎಂಬುದಾಗಿ ಮಾತನಾಡ್ಬೋದು. ಆದರೆ ದೇವರೇ, ನನಗೋಸ್ಕರ ಸೂಪರ್ ನ್ಯಾಚುರಲ್ ಆಗಿ ನನಗೋಸ್ಕರ ಒಂದು ದೂತನನ್ನು ಕಳಿಸಿ ನನಗೋಸ್ಕರ ಅಸಾಧ್ಯವಾದಂಥ ಕಾರ್ಯವನ್ನು ಮಾಡಿ ದೇವರೇ, ಎಲ್ಲರಿಗಿಂತಲೂ ನನ್ನನ್ನು ಮೇಲೆತ್ತುವ ದೇವರು ನೀವು ಆಗಿದ್ದೀರ. Hallelujah. In all my weaknesses, your strength will make me better. Allah, your strength will make me perfect. I will be perfect. I will be perfect. I will be perfect. எவ்வளோ பேர் ஆமென் சொல்கிறீங்க? ஐ வில் ಬಿ ಪರ್ಫೆಕ್ಟ್, ಐ ವಿಲ್ ಬಿ ಪರ್ಫೆಕ್ಟ್. ಐ ಮೇ ಬಿ ಅನ್ವರ್ದಿ ಟುಡೇ. ಈ ದಿನ ಅಯೋಗ್ಯನಾಗಿರ್ಬೋದು, ಈ ದಿನ ಯಾವುದಕ್ಕೂ ಬರದೇ ಇರೋನಾಗಿರ್ಬೋದು, ಆದರೆ ಒಂದಿನ ನಾನು ಪರವಾಗಿಲ್ಲ ಅಲ್ಲ, ನಾನು ಪರಿಪೂರ್ಣ ಆಗ್ತೇನೆ. ಹಾಗೆ ಏನು ಇಲ್ಲದೆ ಇರುವವನು ಪರಿಪೂರ್ಣವಾಗಬೇಕಾದ್ರೆ ಅದು ಮನುಷ್ಯ ಬಲದಿಂದ ಅಲ್ಲ, ದೇವರಿಂದ ಎಂಬುವಂಥದ್ದನ್ನು ದೇವರು ಅದನ್ನು ತೋರಿಸುವಂಥವರಾಗಿರ್ತಾರೆ. ಆಮೆನ್. ಹಲ್ಲೆಲೂಯಾ. ಇಟ್ ಈಸ್ ನಾಟ್ ಬೈ ಯೋರ್ ಸ್ಟ್ರೆಂತ್, ಇಟ್ ಈಸ್ ನಾಟ್ ಬೈ ಯೋರ್ ಮೈಟ್, ಇಟ್ ಈಸ್ ಬೈ ಹಿಸ್ ಸ್ಪಿರಿಟ್. ಇಟ್ ಈಸ್ ಬೈ ಹಿಸ್ ಸ್ಪಿರಿಟ್. ಇಟ್ ಈಸ್ ಬೈ ಹಿಸ್ ಸ್ಪಿರಿಟ್. ಈ ದಿನ ನೀವು ಯಾವ ಸ್ಥಿತಿಯಲ್ಲಿದ್ದೀರಾ, ಯಾವ ಪರಿಸ್ಥಿತಿಯಲ್ಲಿದ್ದೀರಾ ಎನ್ನುವುದರ ಕುರಿತಾಗಿ, ಯಾಕೆ ನನಗೆ ಹಿಂಗೆ, ಆ ಒಂದು ಮನೋವನ ಹೆಂಡತಿ, ಆ ಒಂದು ಸಿಂಸೋನನ ತಾಯಿ, ನನಗೆ ಯಾಕೆ ಹಿಂಗೆ, ನನ್ನ ಪರಿಸ್ಥಿತಿ ಯಾಕೆ ಹಿಂಗೆ, ನನಗೆ ಇದು ಶಾಪನ, ಇದು ಒಂದು ವೇದನೆನ, ನನ್ನ ಜೀವಿತದಲ್ಲಿ ಇದು ಯಾಕೆ ಯಾರಿಗೂ ಇಲ್ಲದೆ ಇರುವಂಥದ್ದು ಎಂಬುದಾಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ. ಈ ಒಂದು ದಿನ ನೀನು ಕೂತ್ಕೊಳ್ಬೇಡ, ನಿನ್ನ ಪರಿಸ್ಥಿತಿಯನ್ನು ನೋಡ್ಕೊಂಡು ನೀನು ಕೂತ್ಕೊಳ್ಬೇಡ. ಬಿಕಾಸ್ ನಿನ್ನನ್ನು ಬಲಪಡಿಸುವ ಆತನಲ್ಲಿ ನೀನು ಇದ್ದುಕೊಂಡು ಎಲ್ಲವನ್ನು ಮಾಡಲು ನೀನು ಶಕ್ತನಾಗಿದೆ. ಆಮೆನ್. ಹಲ್ಲೆಲೂಯಾ. ನಿನ್ನೊಳಗೆ ಕಾರ್ಯ ಮಾಡುವ ದೇವರು ದೊಡ್ಡವರು. ನಿನ್ನೊಳಗೆ ಕಾರ್ಯ ಮಾಡುತ್ತಿರುವಂಥ ದೇವರು, ಆತನು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರುವಂಥ ದೇವರು. ಇಫ್ ಹಿ ಕ್ಯಾನ್ ಡೂ ಎನಿಥಿಂಗ್ ಔಟ್ಸೈಡ್, ಹಿ ಕ್ಯಾನ್ ಡೂ ಎನಿಥಿಂಗ್ ಇನ್ಸೈಡ್. ಆಮೆನ್. ಹಲ್ಲೆಲೂಯಾ. ಒಂದೊಂದು ದಿನವೂ ಒಂದೊಂದನ್ನು ಉಂಟು ಮಾಡಿದ ದೇವರು ನಿನ್ನ ಜೀವಿತದಲ್ಲಿ ಒಂದೊಂದು ದಿನವೂ ಒಂದೊಂದನ್ನು ಉಂಟು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಈಸ್ ಆಲ್ ಪವರ್ಫುಲ್. ಜಸ್ಟ್ ಬಿಲೀವ್. ಈ ಒಂದು ದಿನ ನಂಬು. ಇಲ್ಲ, ನನ್ನ ಒಂದು ಪರಿಸ್ಥಿತಿ ಹೀಗೆ ನನ್ನನ್ನು ನಡೆಸೋದಿಲ್ಲ, ನನ್ನ ಬಲಹೀನತೆ ಹೀಗೆ ಇರೋದಿಲ್ಲ, ಈ ಒಂದು 5 ತಿಂಗಳು ನಾನು ನೋಡಿದಂಥ ನೋವುಗಳು ಇನ್ಮೇಲೆ ನಾನು ನೋಡೋದಿಲ್ಲ.
ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ, ಆಮೆನ್. ಸಂಜೆ ದುಃಖವೆಂಬುದಾಗಿ ಬರುವುದಾದ್ರೂ ಮುಂಚಾನೆ ಹರ್ಷ ಧ್ವನಿ ಕೇಳಿಸ್ತದೆ ಎಂಬುದಾಗಿ ಇದೆಯಲ್ಲ. ಈ ರಾತ್ರಿ, ಈ ಒಂದು ದಿನದೊಂದಿಗೆ, ಈ ರಾತ್ರಿಯೊಂದಿಗೆ ನನ್ನ ಕಳೆದ ಎಲ್ಲ ಪರಿಸ್ಥಿತಿಗಳು ಮರೆಯಾಗಿ ನಾಳೆ ದಿನ ಹೊಸ ಬೆಳಕು. ಅಲ್ಲೆಲೂಯ್ಯ. ಈ ಜೂನ್ ತಿಂಗಳು ಹೊಸ ಬೆಳಕು, ಹೊಸ ಜ್ಞಾನ, ಹೊಸ ತಿಳುವಳಿಕೆ, ಹೊಸ ಆರೋಗ್ಯ. ಅಲ್ಲೆಲೂಯ್ಯ.